ಬಹಳಷ್ಟು ಜನ ಬರೀ ಕೈಯಲ್ಲಿ ಸೆಟ್ ಆಫ್ ಕೀಸ್ನ ಇಟ್ಕೊಂಡು ಗೃಹ ಪ್ರವೇಶ ಮಾಡಿಬಿಡ್ತಾರೆ. ಆಮೇಲೆ 1-2-3 ವರ್ಷಗಳಾದ್ಮೇಲೆ ಗೋಡೆಗೆ ಒಂದು ಫೋಟೋ ಫ್ರೇಮ್ ಹಾಕಬೇಕಾದ್ರೆ ವೈರಿಂಗ್ ಎಲ್ಲಿದ್ಯಪ್ಪ ಅಂತ ಯೋಚಿಸ್ತಾ ಕೂರ್ತಾರೆ. ಸೊ ಒಂದು ಪ್ರೊಫೆಷನಲ್ ಹ್ಯಾಂಡ್ ಓವರ್ ಅನ್ನೋದು ಕೇವಲ ನಿಮ್ಮ ಮನೆಯ ಕೀಸ್ ತಗೊಳ್ಳೋದ್ರಿಂದ ಮುಗಿಯಲ್ಲ, ಅದು ನಿಮ್ಮ ಮನೆಯ ಕಂಪ್ಲೀಟ್ ರಿಪೋರ್ಟ್ ಕಾರ್ಡ್ನ ತಗೊಳ್ಳೋದ್ರಿಂದ ಮುಗಿಯುತ್ತೆ. ಸೊ ನೀವು ನಿಮ್ಮ ಹೊಸ ಮನೆಗೆ ಶಿಫ್ಟ್ ಆಗೋಕ್ಕೂ ಮುನ್ನ ಈ 4 ವಿಷಯಗಳನ್ನ ಚೆಕ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಸ್ವಲ್ಪ ಚೇಂಜ್ ಆಗಿರುತ್ತೆ, ಹಾಗಾಗಿ ಫೈನಲ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಮ್ಯಾಪ್ನ ನಿಮ್ಮ ಹತ್ರ ಇಟ್ಕೊಳ್ಳೋದು ಬೆಸ್ಟ್ ಆಗಿರುತ್ತೆ. ಓವರ್ ಟ್ಯಾಂಕ್ ನಿಂದ ಹಿಡಿದು ಕಿಚನ್ ಚಿಮ್ನಿ ಹಾಗೂ ಬಾತ್ರೂಮ್ ಫಿಟ್ಟಿಂಗ್ಸ್ಗಳವರೆಗೆ ಪ್ರತಿಯೊಂದು ಬ್ರ್ಯಾಂಡ್ನ ಫಿಸಿಕಲ್ ಅಂಡ್ ಡಿಜಿಟಲ್ ಕಾಪಿಗಳನ್ನ ಅಂದ್ರೆ ವ್ಯಾರಂಟಿ ಕಾರ್ಡ್ಗಳನ್ನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಯಾವ ಬ್ರ್ಯಾಂಡ್ನ ಸಿಮೆಂಟ್, ಟೈಲ್ಸ್ ಹಾಗೂ ಸ್ಟೀಲ್ ಅಂಡ್ ಫಿಟ್ಟಿಂಗ್ಸ್ಗಳನ್ನ ಬಳಸ್ತಿದ್ದಾರೆ ಅಂತ ಅದ್ರ ಬಗ್ಗೆ ಲಿಸ್ಟ್ನ ಕೇಳಿ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ಮನೆಗೆ ಬಳಸಿರುವಂತಹ ಪೇಂಟ್ ಶೇಡ್ ನಂಬರ್, ಟೈಲ್ಸ್ ಬ್ಯಾಚ್ ನಂಬರ್ ಇದ್ರಗಳ ಲಿಸ್ಟ್ಗಳನ್ನ ಇಟ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸಣ್ಣ ಫಿನಿಶಿಂಗ್ ಪ್ರಾಬ್ಲಮ್ಸ್, ಪೇಂಟ್ ಟಚ್ಅಪ್, ಅಲೈನಿಂಗ್ ಪ್ರಾಬ್ಲಮ್ಸ್, ಇನ್ನು ಹಲವಾರು ಪ್ರಾಬ್ಲಮ್ಸ್ಗಳನ್ನ ಮೊದಲೇ ಸರಿಪಡಿಸ್ಕೊಂಡು ಬಿಟ್ಟಿರಿ. ಸ್ನ್ಯಾಗ್ ಲಿಸ್ಟ್ ಕಂಪ್ಲೀಟ್ ಆದ ಮೇಲಷ್ಟೇ ಮನೆಗೆ ಪ್ರವೇಶ ಮಾಡಿ. ಪ್ರತಿ ಸ್ವಿಚ್ಗಳನ್ನ ಆನ್ ಮಾಡಿ, ಪ್ರತಿ ಬಾಗಲ್ಗಳನ್ನ ತೆಗೆದು ನೋಡಿ, ಪ್ರತಿ ಟ್ಯಾಪ್ನಲ್ಲೂ ಕೂಡ ನೀರು ಬರ್ತದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಮನೆ ಹ್ಯಾಂಡ್ ಓವರ್ ಅನ್ನೋದು ಒಂದು ಪ್ರಕ್ರಿಯೆ. ಇದರಿಂದ ನೀವು ನಿಮ್ಮ ಮನೆಯನ್ನ ಮುಂದಿನ 16 ವರ್ಷಗಳ ಕಾಲ ಸುಲಭವಾಗಿ ಮೇಂಟೈನ್ ಮಾಡ್ಕೊಳ್ಬಹುದು. ಸರಿಯಾದ ದಾಖಲೆಗಳು ನಿಮ್ಮ ಮನೆಯನ್ನ ಸುರಕ್ಷಿತವಾಗಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇದೇ ರೀತಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಚರೀಶ್ ಹ್ಯಾಪಿ ಹೋಮ್ನ ಫಾಲೋ ಮಾಡಿ.